Dear students, today discussion on the subject matter of causes of youth unrest. Session 3rd, chapter in the chapter Youth Unrest in India under Tumkur University. Okay. ಇಲ್ಲಿ ನಾವು ನೋಡೋದಾದರೆ ಈ ಯುವಕರ ಅಶಾಂತಿಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಸೆಷನ್ 2ರಲ್ಲಿ ನೋಡಿದ್ವಿ. ಸೆಷನ್ 2ಕ್ಕೆ ಸಂಬಂಧಪಟ್ಟಂತೆ ಕೆಲವೆಲ್ಲನ ನಾವು ನೋಡ್ತಾ ಬಂದ್ವಿ. ಹಾಗೆಯೇ ಅದರಲ್ಲಿ ಯೂತ್ ಅನ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಕಾರಣಗಳನ್ನು ಇವತ್ತು ನಾವು ನೋಡ್ಬೋದು ಏನಿದೆ ಅಂತಂದೇಳಿ. ಆ ಥರ ನೋಡೋದಾಯಿತು ಅಂತ ಹೇಳಿದರೆ ಈ ಕಾಜಸ್ಸಲ್ಲಿ ಅಥವಾ ಕಾರಣಗಳಲ್ಲಿ ಯುವಕರ ಅಶಾಂತಿಗೆ ಕಾರಣಗಳಲ್ಲಿ ನೋಡೋದಾದರೆ ಒಂದು ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಏನಿದೆ ಅಂದರೆ ಟು ಅಂಡರ್ಸ್ಟ್ಯಾಂಡ್ ದಿ ಕಾಜಸ್ ಆಫ್ ಯೂತ್ ಅನ್ರೆಸ್ಟ್ ಅಂತಕ್ಕಂಥದ್ದನ್ನು ನಾವು ಅದನ್ನು ನೋಡ್ಬೋದು. ಇದ್ರ ಕಾಜಸ್ಸನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೋದು ಅಂತಂದೇಳಿ ಲರ್ನಿಂಗ್ ಅಬ್ಜೆಕ್ಟಿವ್ಸಲ್ಲಿ. ಹಾಗೆಯೇ ಸೆಷನ್ ಔಟ್ಕಮ್ಸ್ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಏನಿದೆ ಅಂತ ಹೇಳಿದರೆ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೋಬೋದು. ದ ಸ್ಟೂಡೆಂಟ್ಸ್ ಏನನ್ನು ಅರ್ಥ ಮಾಡ್ಕೋಬೋದು ಅಂದರೆ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಕಾಜಸ್ ಆಫ್ ಯೂತ್ ಅನ್ರೆಸ್ಟ್, ಒಂದು ಸಂಕ್ಷಿಪ್ತವಾದಂಥ ಒಂದು ಪೀಠಿಕೆ ಇದರಲ್ಲಿ ಬರ್ತಕ್ಕಂಥದ್ದನ್ನು ಇದರ ಕಾರಣಗಳನ್ನು ಅರ್ಥ ಮಾಡ್ಕೋಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಸೆಷನ್ ಔಟ್ಕಮ್ಸಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ಕಾಜಸ್ ಆಫ್ ಯೂತ್ ಅನ್ರೆಸ್ಟ್ಗೆ ಇನ್ನೂ ಕೆಲವು ಕಾರಣಗಳನ್ನು ನಾವು ನೋಡ್ತಾ ಬರ್ತೀವಿ. ಅದರಲ್ಲಿ ಅನ್ಸೂಟಬಲ್ ಟೀಚರ್ಸ್ ಅಂತ ಹೇಳಿದ್ರೆ, ಸೂಟಬಲ್ ಇಲ್ಲದೆ ಇರತಕ್ಕಂಥ ಟೀಚರ್ಸ್ ಏನಾಗಿದೆ ಅಂತ ಹೇಳಿದ್ರೆ ಅಂತಂದೇಳಿ ಒಂದು ಕಾರಣ ಇದೆ. ಹಾಗೆ ಟುಡೇ our schools or colleges or universities, we find many such teachers who have no interest in their teaching work. ಅಂದರೆ ಭಾಳಷ್ಟು ಮೆಜಾರಿಟಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಅದನ್ನೇನಾದರೂ ನಾವು ಫೈಂಡ್ ಔಟ್ ಮಾಡಬೇಕು ಟೀಚರ್ಸ್ ಅಂತಂದು ಹೇಳಿದರೆ ಕೆಲವ್ರಿಗಂತೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗೆಯೇ ಈ ಕನ್ಸರ್ನ್ಡ್ ಈ ಪರ್ಸನ್ಸ್ ಏನಿದ್ದಾರೆ ಅಂತ ಹೇಳಿದ್ರೆ ನೋ ಇಟ್ ವೆಲ್ ಟು ವೆರಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟೀಸ್. ದೆರ್ ಆರ್ ಸಮ್ ಟೀಚರ್ಸ್ ಹೂ ಡು ನಾಟ್ ಗೋ ಟು ಟೀಚ್ ಇನ್ ದಿ ಕ್ಲಾಸಸ್ ಈವನ್ ಫಾರ್ ಡೇ ಅಂತೇಳಿದರೆ ಬಂದಾಗ ಏನಾಗಿದೆ ಅಂತ ಹೇಳಿದರೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಎಷ್ಟೋ ಟೀಚರ್ಸ್ಗಳಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಎಲ್ಲ ಟೀಚರ್ಸ್ಗೂ ಅಂತಂದಲ್ಲ, ಕೆಲವು ಟೀಚರ್ಸ್ಗಳಿಗೆ ಏನಾಗಿದೆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು ಅದರಲ್ಲಿ ನೋಡ್ತಾ ಬರ್ತೀವಿ. ಬಂದರೂ ಕಾಲೇಜಿಗೆ ಬರೋದು ಕಷ್ಟ, ಬಂದರೂ ಕ್ಲಾಸ್ಗಳಿಗೆ ಬರೋದು ಕಷ್ಟ, ಕ್ಲಾಸ್ಗಳಿಗೆ ಬಂದ್ರೂ ಪಾಠ ಮಾಡೋದ್ರ ಬದಲಿಗೆ ಏನೋ ಹೇಳ್ಕೊಂಡು ಏನಾಗಿದೆ ಅಂತ ಹೇಳಿದರೆ ಟೈಮನ್ನು ಪಾಸ್ ಮಾಡಿಕೊಂಡು ಹೋಗ್ತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗಾಗಿ ಇದು ಎಲ್ಲ ಒಂದು ಕಡೆಗೆ ಯೂತ್ಸ್ಗೆ ಒಂದು ದಾರಿದೀಪ ಆಗಬೇಕು ಟೀಚರ್ ಅಂತ ಹೇಳಿದರೆ. ಆದರೆ ಆ ದಾರಿದೀಪ ಆಗ್ತಕ್ಕಂಥವ್ರೆ ಒಂದು ಎನ್ಲೈಟಿಂಗ್ ಆಗಬೇಕು ಅವರು, ಹೇಳ್ತೀನಲ್ಲ. ಆದರೆ ಅವರು ಆ ದಾರಿ ತೋರಿಸ್ಬೇಕಾದದ್ದು ಒಬ್ಬ ಟೀಚರ್ ಲಕ್ಷಣ ಮತ್ತು ಅವ್ರ ಕರ್ತವ್ಯ ಮತ್ತು ಜವಾಬ್ದಾರಿ ಮತ್ತು ಹೊಣೆಗಾರಿಕೆ. ಆದರೆ ಇವತ್ತು ಅದಾಗ್ತಾ ಇಲ್ಲ. ಅದಾಗದೇ ಇರತಕ್ಕಂಥದ್ದಕ್ಕೆ ಯೂತ್ಸು ಒಂದು ಯೂತ್ ಅನ್ರೆಸ್ಟ್ ಆಗಲಿಕ್ಕೆ ಅವರ ಒಂದು ದುರ್ಬಲ ಸ್ಥಿತಿಗೆ ಇದು ಕಾರಣ ಆಗ್ತಾ ಇದೆ ಅಂತೇಳಿ ನೋಡ್ತಾ ಬರ್ಬೋದು. ಈ ಪೊಲಿಟಿಕ್ಸು, ಆಮೇಲೆ ಮ್ಯಾನಿಪ್ಯುಲೇಷನ್ ಮಾಡಿಸ್ತಕ್ಕಂಥದ್ದು, ಆಮೇಲೆ ಸಚ್ ಟೀಚರ್ಸ್ ಪ್ರೆಸೆಂಟ್ ಹೂ ರಾಂಗ್ ಎಕ್ಸಾಂಪಲ್ ದೆ ಬಿಹೇವಿಯರ್ ಕಂಡಕ್ಟ್ ಅಂತೇಳಿದರೆ ಕೆಲವರು ಏನಾಗಿದೆ ಅಂತ ಹೇಳಿದ್ರೆ ಟೀಚರ್ಸ್ಗೆ ಭಾಳ ಜನ ಟೀಚರ್ಸ್ಗೆ ಕ್ವಾಲಿಟಿ ಕಡಿಮೆ ಅಂತೇಳಿ ಅವ್ರ ಬಿಹೇವಿಯರ್ಸ್ ಇರ್ಬೋದು, ಅವ್ರ ಆ್ಯಕ್ಟಿವಿಟಿ ಇರ್ಬೋದು, ಅವರ ಪಾಲಿಸಿ ಇರ್ಬೋದು, ಅವ್ರ ಡ್ರೆಸ್ ಕೋಡ್ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇವೆಲ್ಲ ನೋಡಿದರೆ ಅದು ಅಟ್ರಾಕ್ಷನ್ ಇಲ್ಲದೆ ಇರತಕ್ಕಂಥದ್ದನ್ನು ಆ ಥರದ್ದು ನಾವು ನೋಡ್ತಾ ಬರ್ತೀವಿ. ಸಚ್ ದ ಸ್ಟೂಡೆಂಟ್ಸ್ ಕಮಿಂಗ್ ಕಾಂಟ್ಯಾಕ್ಟ್ ವಿತ್ ಸಚ್ ಟೀಚರ್ಸ್, ಲರ್ನಿಂಗ್ ನಥಿಂಗ್ ಬಟ್
ಈ ಒಂದು ರೀತಿಯಲ್ಲಿ ಇದು ಯೂತ್ ಅನ್ರೆಸ್ಟ್ ಆಗಲಿಕ್ಕೆ ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ ಅಂತೇಳಿ ನೋಡ್ಬೋದು. ಆಮೇಲೆ ಸ್ಟೂಡೆಂಟ್ ಯೂನಿಯನ್ ಆಗೋದು ಭಾಳ ಒಳ್ಳೆಯದು. ಏಕೆಂತೇಳಿದರೆ ಏನಾದರೂ ತಪ್ಪು ನಪ್ಪುಗಳೇನಾದರೂ ಕೂಡ ಆಡಳಿತಾತ್ಮಕವಾಗಿರ್ತಕ್ಕಂಥ ಸಂಸ್ಥೆಗಳೇನಿದ್ದಾವೆ ತಪ್ಪು ಮಾಡಿದಾಗ ಅದನ್ನು ತಿದ್ದುವಂಥದ್ದು, ಅದನ್ನು ಸ್ಟ್ರೈಕ್ ಮೂಲಕವಾಗಿನ ಅಥವಾ ಕನ್ವಿನ್ಸ್ ಮಾಡೋ ಮೂಲಕವಾಗಿನ ಅದನ್ನು ಬದಲಾಯಿಸ್ತಕ್ಕಂಥದ್ದು ಮತ್ತು ಒಂದು ಸಂಘಟನೆ ಕಟ್ತಕ್ಕಂಥದ್ದು ಒಂದು ಯೂನಿಯನ್ ಅಂತ ನೋಡ್ಬೋದು. ಇನ್ ಅವರ್ ವೇರಿಯಸ್ ಎಜುಕೇಷನಲ್ ಸೆಂಟರ್ಸ್ ಏನಿದೆ, ದ ಸ್ಟೂಡೆಂಟ್ ನ್ಯಾಚುರಲಿ ಆರ್ ಈಗರ್ ಆರ್ ದಿ ಆರ್ಗನೈಸ್ಡ್ ಯೂನಿಯನ್ ಈ ಜನರಲಿ ದೇ ಪ್ರೊವೈಡೆಡ್ ಇನ್ಎಡಿಕ್ವೇಟ್ ಫೆಸಿಲಿಟೀಸ್ ಅಂತ ಹೇಳಿದರೆ ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಅಷ್ಟು ಇವುಗಳಲ್ಲಿ ಆರ್ಗನೈಜೇಷನ್ಸ್ ಎಜುಕೇಷನ್ ಇದರಲ್ಲಿ ಯೂನಿಯನ್ನಲ್ಲಿ ವೇರಿಯಸ್ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಟೀಚರ್ ಪೊಲಿಟಿಕೇಷನ್ಸ್ ಇರ್ಬೋದು, ಅಥವಾ ಈ ನೋಡಿ ಈ ರಾಜಕೀಯ ವ್ಯಕ್ತಿಗಳು ಇವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಈ ಯೂನಿಯನನ್ನು. ಆಮೇಲೆ ಟೀಚರ್ ಕೂಡ ಅದರಲ್ಲಿ ತುಂಬ ಇನ್ವಾಲ್ವ್ ಆಗ್ತಕ್ಕಂಥದ್ದು. ಹಾಗೆಯೇ ಅದರಲ್ಲಿ ಈ ವೇಸ್ಟೆಡ್ ಇಂಟ್ರೆಸ್ಟ್ ಈ ಥರದಲ್ಲಿ ಏನಾಗಿದೆ ಅಂತೇಳಿದ್ರೆ ಡಿಫಿಷಿಯನ್ಸಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಪೊಲಿಟಿಕಲ್ ಎಲಿಮೆಂಟ್ಸ್ ಏನಿದೆ ಅವುಗಳಲ್ಲೂ ಕೂಡ ಈ ವೇರಿಯಸ್ ವೇಸ್ ಅಂತಕ್ಕಂಥದ್ದನ್ನು ನಾವು ಇನ್ಡಿಸಿಪ್ಲಿನ್ ಇಲ್ಲಿ ಹೆಚ್ಚು ನಾವು ಆಗಿದ್ದರಿಂದ ಈ ಸ್ಟೂಡೆಂಟ್ಸ್ ಏನಾಗಿದೆ ಅಂತ ಹೇಳಿದರೆ ಈ ಒಂದು ಯೂತ್ ಅನ್ರೆಸ್ಟಿಗೆ ಅಥವಾ ಯೋಜನಾ ಅಶಾಂತಿಗೆ ಇದು ಕಾರಣ ಆಗ್ಬೋದು ಅಂತಂದೇಳಿ ನೋಡ್ತಾ ಬರ್ಬೋದು. ಹಾಗೆಯೇ ಅದಕ್ಕೆ ತಕ್ಕಂತೆ ಲ್ಯಾಕ್ ಆಫ್ ಕರಿಕ್ಯುಲರ್ ಆ್ಯಂಡ್ ಕ್ರಿಯೇಟಿವಿಟಿ ಆ್ಯಕ್ಟಿವಿಟೀಸ್. ಈ ಕರಿಕ್ಯುಲರ್ ಅಂತ ಯಾವಾಗ ನೋಡಿದರೆ ಏನಾಗಿದೆ ಅಂತ ಹೇಳಿದ್ರೆ ಎಜುಕೇಷನ್ ಹೊರತುಪಡಿಸಿ ಕೂಡ ಬೇಕಾದಷ್ಟು ಏನಾಗಿದೆ ಕರಿಕ್ಯುಲಮ್ ಆಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಈಗ ನೋಡಿ ಕೆಲವೇನಾಗಿದೆ ಅಂತ ಹೇಳಿದ್ರೆ ಈ ಫಂಕ್ಷನ್ಸ್ ಆಫ್ ಎಜುಕೇಷನ್ ಸಿಸ್ಟಮ್ ಈ ಸೆಂಟರ್ಸ್ ಈಸ್ ನಾಟ್ ಎ simple to prepare the students for examination. In fact, aim of education is to develop entire personality of the individual or place. ಇವುಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಇದು ಕರಿಕ್ಯುಲಮ್ ಆಕ್ಟಿವಿಟಿ ಭಾಳ ಇಂಪಾರ್ಟೆಂಟ್. ಕರಿಕ್ಯುಲಮ್ ಆಕ್ಟಿವಿಟಿ ಬೇರೆವೆಲ್ಲ ಬೇಕಾದಷ್ಟಿದೆ. ಅದ್ರಾಗೆಲ್ಲ ಏನಾಗಿದೆ ಗ್ರೂಪ್ ಡಿಸ್ಕಷನ್ ಇರ್ಬೋದು, ಅಥವಾ ಕ್ರಾಸ್ ವಿಸಿಟ್ ಇರ್ಬೋದು, ಎಕ್ಸ್ಪೋಜರ್ ವಿಸಿಟ್ ಇರ್ಬೋದು, ಟೂರು ಅಥವಾ ಎಜುಕೇಷ್ನಲ್ ಟೂರ್ಸ್ ಇರ್ಬೋದು, ಅಥವಾ ಬೇರೆ ಇವುಗಳಿಗೆ ಆ್ಯಕ್ಟಿವಿಟಿಗಳಲ್ಲಿ ಏನಾಗಿದೆ ಅಂತೇಳಿದ್ರೆ ಸ್ಕಿಲ್ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಬೇರೆ ಏನಾಗಿದೆ ಅಂತೇಳಿದ್ರೆ ಅವೇರ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಇರ್ಬೋದು, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ ಬಗ್ಗೆ ಇರ್ಬೋದು. ಇವೆಲ್ಲವಕ್ಕೆ ಏನಾಗಿದೆ ಅಂತೇಳಿದ್ರೆ ಇದನ್ನು ಕರಿಕ್ಯುಲಮ್ ಆ್ಯಕ್ಟಿವಿಟಿ ಅವೆಲ್ಲ ಇರಬೇಕು. ಅವೆಲ್ಲನ ಮ್ಯೂಸಿಕ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಭರತನಾಟ್ಯ ಇರ್ಬೋದು, ಬೇರೆವೆಲ್ಲ ಇದೆ. ಆದರೆ ಇವೆಲ್ಲ ಅವರಿಗೆ ಮಕ್ಕಳಿಗೆ ಇವು ಕೂಡ ಬೇಕು, ಇವೆಲ್ಲ ಡೆವಲಪ್ ಆಗಬೇಕು ಅಂತ ಹೇಳಿದರೆ. ಆದರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಕೊರತೆ ಹೆಚ್ಚಾಗ್ತಾ ಇದೆ. ಅವರಲ್ಲಿ ಮಕ್ಕಳಿಗೆ ಇದೆಲ್ಲ ಕೊರತೆ ಆದಾಗ ಏನಾಗಿದೆ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇರೋದಿಲ್ಲ. ಕ್ರಿಯೇಟಿವ್ ಆ್ಯಕ್ಟಿವಿಟಿ ಬರಬೇಕು ಅಂತ ಹೇಳಿದರೆ ಗೇಮ್ಸು, ಸ್ಪೋರ್ಟ್ಸು, ಈ ಕಾಂಪಿಟೇಷನ್ಸ್ ಇರ್ಬೋದು, ಡ್ರಾಮಾ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆ್ಯಕ್ಸೆಂಟ್ಸ್ ಇರ್ಬೋದು, ಕಲೆಕ್ಟಿವಿಟಿ, ಈ ಸೋಷಿಯಲ್ ಸರ್ವೀಸ್ ಇರ್ಬೋದು, ಎಕ್ಸೈಸ್, ಇವೆಲ್ಲ ಏನಾಗಿದೆ ಇದರಲ್ಲಿ ಭಾಗವಹಿಸಬೇಕು ಇದೆಲ್ಲನ. ಆದರೆ ಇದೆಲ್ಲ ಈ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಮಕ್ಕಳಿಗೆ ಬರಬೇಕಿದು. ಏನಾದ್ರೂ ನಾನು ಒಂದು ಹಿಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಅದರಲ್ಲಿ ಹೊಸತನ, ಹೊಸ ದೃಷ್ಟಿಕೋನಗಳು, ಹೊಸ ಆಯಾಮಗಳಿಂದನ ಹೊಸದೇನಾದ್ರೂ ಕಂಡುಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಮಕ್ಕಳಲ್ಲೇ ಹುಟ್ಟಬೇಕದು. ಅದು ಹುಟ್ಟಲಿಲ್ಲ ಅಂತಂದು ಹೇಳಿದರೆ ಇವೆಲ್ಲ ಆಗೋದು ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥ ಅಂಶವನ್ನು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಷ್ಟು ಮಕ್ಕಳಿಗೆ ಏನಾಗಿದೆ ಇದು ಸಿಗದಲ್ಲೇ, ದಾರಿ ಸಿಗದಲ್ಲೇ ಯಾವುದೋ ಒಂದಕ್ಕೆ ಒಂದು ಎಜುಕೇಷನ್ ಅಂತಕ್ಕಂಥದ್ದು ಏನಾಗಿದೆ ಇರಬೇಕು. ಬಟ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಅಥವಾ ಕರಿಕ್ಯುಲಮ್ ಆ್ಯಕ್ಟಿವಿಟಿ ಅಥವಾ ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇದ್ದರೆ ಈ ಸ್ಟೂಡೆಂಟ್ ಅನ್ರೆಸ್ಟ್ ಆಗಲಿಕ್ಕೆ ಸಾಧ್ಯತೆ ಕಡಿಮೆ.
ಬಟ್ ಇವತ್ತು ಇತ್ತೀಚಿನ ದಿನಗಳಲ್ಲಿ ಇವೆರಡರ ಕೊರತೆ ಹೆಚ್ಚಾಗಿದ್ದರಿಂದ ಸ್ಟೂಡೆಂಟ್ ಒಂದು ಅನ್ರೆಸ್ಟಿಗೆ ಏನಾಗಿದೆ ಅಂತ ಹೇಳಿದ್ರೆ ಕಾರಣ ಆಗ್ತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಡಿಫೆಕ್ಟಿವ್ ಎಕ್ಸಾಮಿನೇಷನ್ ಸಿಸ್ಟಮ್. ಎಕ್ಸಾಮಿನೇಷನ್ ಸಿಸ್ಟಮ್ ಏನಾಗಿದೆ ಅಂತ ಹೇಳಿದ್ರೆ ಈ ಟೀಚಿಂಗ್ ಪ್ರೋಸೆಸ್ ಹ್ಯಾಸ್ ಬಿಕಮ್ ಎ ಡಿಪೆಂಡೆಡ್ ಆನ್ ಇಟ್. ಪಾಸಿಂಗ್ ಆಫ್ ಎಕ್ಸಾಮಿನೇಷನ್ ಹ್ಯಾಸ್ ಬಿಕಮ್ ದಿ ಸೋಲ್ ಏಮ್ ಆಫ್ ಎಜುಕೇಷನ್ ಡ್ಯೂ ಟು ಎಕ್ಸಾಮಿನೇಷನ್ ಸಿಸ್ಟಮ್. ಇದೆಲ್ಲ ನೋಡಿ, ಎಕ್ಸಾಮಿನೇಷನ್ ಅಂತಕ್ಕಂಥದ್ದು ತುಂಬ ಒಂದು ಸಿಸ್ಟಮ್ಸೇ ಬದಲಾವಣೆ ಆಗಿ ಹೋಗ್ತಿದೆ. ಹಿಂದೆ ಎಲ್ಲನ ಹೇಗಿತ್ತು, ಇವತ್ತೆಲ್ಲ ಹೇಗಿದ್ದಾವೆ, ಇದೆಲ್ಲ ಟೆಕ್ನಾಲಜಿ ಬಂದಿದೆ. ಬಟ್ ಏನಾಗಿದೆ, ಟೆಕ್ನಾಲಜಿ ಒಳ್ಳೆಯದು, ಬಟ್ ದ ಕ್ವಾಲಿಟಿ ಆಫ್ ಎಕ್ಸಾಮಿನೇಷನ್ಸ್ ಇಲ್ಲದೆ ಇರತಕ್ಕಂಥದ್ದು, ರೂಲ್ಸು ರೆಗ್ಯುಲೇಷನ್ಸು, ಒಂದು ನೈತಿಕತೆ, ಒಂದು ಇದೆಲ್ಲ ಏನಾಗಿದೆ ಭಾಳ ಕಡಿಮೆ ಆಗ್ತಕ್ಕಂಥದ್ದನ್ನು. ಈಗ ಯಾರೋ ಏನಾಗಿದೆ, ಈ ಸ್ಟೂಡೆಂಟ್ಸು ಬೇರೆ ಬೇರೆ ರೀತಿಯಲ್ಲಿ ಎಕ್ಸಾಮಿನೇಷನ್ ಸಿಸ್ಟಮ್ಸನ್ನೇ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಡಿಫೆಕ್ಟಿವ್ ಥರದಲ್ಲಿದೆ ಅಂತ ಹೇಳಿ ಅವುಗಳಲ್ಲಿ ನೋಡ್ಬೋದು. ಏನೋ ಒಂದು ರಿಸಲ್ಟ್ ಆಫ್ ದಿಸ್ ಟೆಂಡೆನ್ಸಿ ಅಷ್ಟೊಂದು ಬಿಟ್ಟರೆ ಏನಾಗಿದೆ ಅಂತೇಳಿದ್ರೆ ಏನೋ ಒಂದು ರಿಸಲ್ಟ್ ಚೆನ್ನಾಗಿ ಬರಬೇಕು ಅಷ್ಟೇ. ಎಕ್ಸಾಮಿನೇಷನ್ದು ಏನಾಗಿದೆ ಮೆಥಡಾಲಜಿ ಅಥವಾ ಪ್ಯಾಟ್ರನ್ ಇರ್ಬೋದು, ಇದೆಲ್ಲ ಏನಾಗಿದೆ ಚೇಂಜಸ್, ಅವ್ರಿಗೆ ಏನು ಬೇಕೋ ಅನುಕೂಲ ಏನಾಗಿದೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಒಂದು ಡಿಸಿಪ್ಲಿನ್ಡು ಹೊರಟೋಗ್ಬಿಡುತ್ತೆ. ವೇರಿಯಸ್ ಟೈಪ್ಸಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಡಿಫೆಕ್ಟಿವ್ನಲ್ಲಿ ಇವತ್ತು ಎಫೆಕ್ಟಿವ್ನಲ್ಲಿ ಎಕ್ಸಾಮಿನೇಷನ್ ಸಿಸ್ಟಮ್ ಇವತ್ತು ನಡೀತಕ್ಕಂಥದ್ದು ತುಂಬ ಕಡಿಮೆ. ಆಮೇಲೆ ಏನಾಗಿದೆ ಅಂತೇಳಿದ್ರೆ ಕ್ವಾಲಿಟಿ ಆಫ್ ಸ್ಟೂಡೆಂಟ್ಸ್ ಏನಾಗಿದೆ ಇರ್ತಕ್ಕಂಥವ್ರು ಎಲ್ಲನ ಇದು ಮಿಸ್ಯೂಸ್ ಆಗಿ ಮಾಸ್ ಕಾಪಿ ಆಗಿ ಇವೆಲ್ಲ ಆದಾಗ ಏನಾಗಿದೆ ಅಂತಂದು ಹೇಳಿದರೆ ಓದ್ತಕ್ಕಂಥ ಮಕ್ಕಳು ಮೆಜಾರಿಟಿ ಮಕ್ಕಳಿಗೆ ಇದು ತುಂಬ ಅದರ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಆಗುತ್ತೆ. ಹಾಗಾಗಿ ಇದು ಕೂಡ ಒಂದು ಡಿಫೆಕ್ಟಿವ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ಐ ಥಿಂಕ್ ಇಟ್ ಈಸ್ ದಿ ಒನ್ ಆಫ್ ದಿ ಕಾಜಸ್ ಆಫ್ ಯೂತ್ ಅನ್ರೆಸ್ಟ್ ಅಂತಂದೇಳಿ ನಾವು ನೋಡ್ತಾ ಬರ್ಬೋದು. ಹಾಗೆಯೇ ಇನ್ನು ಕೆಲವು ನೋಡೋದಾದರೆ ಎಲಿಮೆಂಟ್ಸ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ನರ್ಚರಿ ಪ್ರಿವಿಲಿಂಗ್ ಇನ್ ದಿ ಸೊಸೈಟಿ. ಅಂದರೆ ಇನ್ಡಿಸಿಪ್ಲಿನ್ ಎಲಿಮೆಂಟ್ಸ್ ಅಂತಕ್ಕಂಥವನ್ನ ನಾವು ನೋಡ್ತಾ ಬರ್ತೀವಿ. ಡಿಸಿಪ್ಲಿನ್ನು ಇವತ್ತು ಇತ್ತೀಚಿನ ದಿನಗಳಲ್ಲಿ ಭಾಳ ಕಡಿಮೆ. ಯಾಕೆಂತೇಳಿದರೆ ಅವ್ರ ಮೈಂಡ್ಸೆಟ್ಟು, ಅವರಿರೋ ವಾತಾವರಣ, ಇರ್ತಕ್ಕಂಥ ಪರಿಸ್ಥಿತಿಗಳು, ಆಮೇಲೆ ಇರೋಂಥ ಬ್ಯಾಕ್ಗ್ರೌಂಡ್ ಎಲ್ಲ ಏನಿದೆ ಅಂತ ಹೇಳಿದರೆ ಅದು ಇನ್ಡಿಸಿಪ್ಲಿನ್ಗೆ ಎಲ್ಲ ಕಾರಣ ಆಗ್ತಾ ಬರ್ತಕ್ಕಂಥದ್ದು. ಅವ್ರ ಬೆಟಾಲಿಯನ್ ಇದೆ ನೋಡಿ, ಅವೆಲ್ಲ ಅವ್ರ ಬಿಹೇವಿಯರ್ ಇರ್ಬೋದು, ಅವ್ರ ಆ್ಯಕ್ಟಿವಿಟಿ ಇರ್ಬೋದು, ಅವ್ರ ನಡವಳಿಕೆ, ಅವ್ರ ಆ್ಯಟಿಟ್ಯೂಡ್ ಇರ್ಬೋದು, ಬಿಹೇವಿಯರ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಎಲ್ಲ ಚೇಂಜಸ್ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಈಗ 3 ಕ್ಯಾಟಗರೀಸ್ ಅವುಗಳಲ್ಲಿ ನೋಡ್ತೀವಿ. ಫಸ್ಟ್ ಕ್ಯಾಟಗರಿ ಕನ್ಸಿಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಹೂ ಆರ್ ದಿ ಇಂಟ್ರೆಸ್ಟೆಡ್ ಇನ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಆಫ್ಟರ್ finishing these students they become engineers, doctors, administrators and other civil servants. ಇನ್ಡಿಸಿಪ್ಲಿನ್ ಇವೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಏನೇನೋ ಮಾಡ್ತವೆ, ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇದು ಅಷ್ಟು ಆಗದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ ಸೆಕೆಂಡ್ ಕ್ಯಾಟಗರಿ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಟೇಕ್ ಅಡ್ಮಿನಿಸ್ಟ್ರೇಷನ್ ಇನ್ ಕಾಲೇಜ್ ಆರ್ ಯೂನಿವರ್ಸಿಟಿ simply as a matter of fashion. Such students mostly come from traders, contractors, business classes, families. ಇವೆಲ್ಲ ಏನಾಗಿದೆ, ಎಷ್ಟೋ ಈ ಥರದ್ದು ಕ್ಯಾಟಗರಿಗಳಿಗೆಲ್ಲ ಬಂದಂಥ ಸಂದರ್ಭದಲ್ಲಿ ಅವರವ್ರ ದೃಷ್ಟಿಕೋನಗಳು ಬೇರೆ ಆಯಿತು. ಮೊದಲೇ ಹೇಳಿದ್ದು ಅವರು ಮಕ್ಕಳ ದೃಷ್ಟಿಕೋನಗಳೇ ಬೇರೆ, ಎರಡನೇದು ಹೇಳ್ತಕ್ಕಂಥ ದೃಷ್ಟಿಕೋನನೇ ಬೇರೆ. ಈಗ ಇವೆಲ್ಲ ಈ ಥರ ಬಂದಿದ್ದರಿಂದ ಏನಾಗಿದೆ ಅಂತೇಳಿ ಇದೆಲ್ಲ ಭಾಳ ಪ್ರಮುಖವಾದಂಥ ಕಾರಣಗಳು ಅಂತೇಳಿ ನಾವು ನೋಡ್ತಾ ಬರ್ಬೋದು. ಹಾಗಾಗಿ ಇದು ಯುವಕರ ಒಂದು ಅನ್ರೆಸ್ಟ್ಗೆ ಇದು ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ ಅಂತ ಹೇಳ್ತೇನೆ. ಇವತ್ತಿನ ಸೆಷನನ್ನು ನಾವು ಇಲ್ಲಿ ಇವತ್ತು ಮುಗಿಸೋಣ. ನೆಕ್ಸ್ಟ್ ಸೆಷನ್ನಿಗೆ ನೀವು ಭೇಟಿಯಾಗೋಣ. ಏನಾದರೂ ಡೌಟ್ಸ್ ಇದ್ದರೆ ನೀವು ದಯಮಾಡಿ ಕೇಳಿ. ಥ್ಯಾಂಕ್ ಯು.